ಹೇ ನಿಂತ್ಕೊಳ್ಳಿ, ಏನ್ ಮಾಡ್ತಾನೆ ನೋಡೋಣ. ಏನ್ ಚೋಟು, ಏನ್ ಮಾಡ್ತಿದ್ಯಾ? ಅದು ಹಾಗೆ ಸುಮ್ನೆ. ನೀನ್ ಏನ್ ಮಾಡ್ದ್ಯೋ ನೋಡಿದ್ವಿ ಕಣೋ. ಚಾಕ್ಲೇಟ್ನ ಗುಂಡಿಲ್ ಬಚ್ಚಿಟ್ಟು ಕದ್ದು ಮುಚ್ಚಿ ತಿಂತಿದ್ಯಾ? ಅಮ್ಮ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಿದ್ರು. ತಿನ್ನೋದನ್ನ ನೋಡಿದ್ರೆ ಹೊಡಿತಾಳೆ. ಅದಕ್ಕೆ ಅದಕ್ಕೆ ಗುಂಡಿಲ್ ಬಚ್ಚಿಡ್ತಿದ್ಯಾ? ನಿಮ್ಮಮ್ಮಂಗೆ ಹೇಳ್ತೀನಿರು. ನಾನ್ ಕೂಡ ಹೇಳ್ತೀನಿ ತಾತಂಗೆ. ಏನ್ ಹೇಳ್ತೀಯೋ? ನೀವಿಬ್ರು ತುಂಬಾ ಸಲ ಟೆಂಟಲ್ ಮಾತಾಡೋದನ್ನ ನಾನ್ ನೋಡಿದೀನಿ. ಇದನ್ನೇ ಹೇಳ್ತೀನಿ. ನೀವು ನನ್ನ ಬಗ್ಗೆ ಹೇಳ್ದೆ ಹೋದ್ರೆ ನಾನು ನಿಮ್ ಬಗ್ಗೆ ಹೇಳಲ್ಲ. ನಮ್ಮಣ್ಣ ಕೂಡ ಚಿಕ್ಕ ವಯಸ್ಸಲ್ಲಿ ಹೀಗೆ ಬಿಸ್ಕೆಟು, ಚಾಕ್ಲೇಟು, ಕುರ್ಕುಲ್ ತಿಂಡಿನೆಲ್ಲ ಹೀಗೆ ಬಚ್ಚಿಡ್ಕೊಂಡು ತಿಂತಿದ್ದ. ಯಾರಿಗೂ ಹೇಳ್ಬೇಡ ಅಂತ ಇವನ್ ಹಾಗೆ ನಮ್ಮಣ್ಣ ಕೂಡ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಸೇಮ್ ಟು ಸೇಮ್ ನಮ್ಮ ಅಣ್ಣನ ಬುದ್ಧಿನೇ ಬಂದಿದೆ ಇವನ್ಗೆ. ಜೀನ್ಸ್ ಅನ್ಸತ್ತೆ. ನೋಡಿದ್ರೆ ಹಾಗೆ ಇದೆ. ಸರಿ, ಬಾಯ್. ಭೈರವಿ, ನಿಮ್ಮ ಅಣ್ಣ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಣ್ಣಲ್ಲಿ ಹೂತಿಟ್ಟು ತಿಂತಿದ್ರು ಅಂದ್ರೆ ನಾವು ನೋಡಿದ ವೇಲಾಯುಧದ ಕೆಳಗಡೆ ನಿಮ್ಮ ಅಣ್ಣ ಏನಾದ್ರೂ ಬಚ್ಚಿಟ್ಟಿರ್ಬೋದಾ? ಅದರ ಕೆಳಗಡೆ ಯಾಕೆ ಮುಚ್ಚಿಟ್ಟಿರ್ತಾರೆ? ಅವ್ರು ಇಟ್ಟಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಲ್ಲಿ ಇಟ್ಟಿರ್ಬೋದೇನೋ. ಹೌದು ಕಣ್ರಿ, ರಾಜರ ಕಾಲದಲ್ಲಿ ಅಮೂಲ್ಯವಾದ ವಸ್ತುನ, ನಿಧಿನ ದೇವ್ರ ವಿಗ್ರಹದ ಕೆಳಗಡೆ ಬಚ್ಚಿಡ್ತಿದ್ರು. ಭಕ್ತಿಯಿಂದ ಕೆಲವರು, ಭಯದಿಂದ ಕೆಲವರು ಅದನ್ನು ತೆಗೆಯಲ್ಲ ಅಂತ ಹಾಗೆ ಮಾಡ್ತಿದ್ರು. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ನಿಮ್ಮ ಅಣ್ಣ ಕೂಡ ಅದೇ ಆಲೋಚನೆಯಿಂದ ಆ ವೇಲಾಯುಧದ ಕೆಳಗಡೆ ಏನೋ ಮೌಲ್ಯವಾದದನ್ನ ಬಚ್ಚಿಟ್ಟಿರ್ಬೋದು. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ವಿಗ್ರಹ ಪ್ರತಿಷ್ಠಾಪನೆ ನಡೆದ್ರೆ ಅಲ್ಲಿ ಗುಡಿ ಕಟ್ಬಿಡೋದ್ರಿಂದ ಅದ್ರ ಕೆಳಗಡೆ ಏನಿದೆ ಅಂತ ತಿಳ್ಕೊಳ್ಳೋ ಅವಕಾಶ ಕೂಡ ಇರಲ್ಲ. ಸೊ ನಾವಿವತ್ತು ರಾತ್ರಿನೇ ಹೋಗಿ ನೋಡೋಣ. ಇವಾಗ್ಲೇ ಹೋಗಿ ನೋಡೋಣ. ನಿಮ್ಮೂರಲ್ಲಿ ಪೌರ್ಣಮಿ ದಿನ ಹೊರಗೆ ಹೋದ್ರೇನೆ 100 ಚಾಟಿ ಏಟಿನ ಶಿಕ್ಷೆ. ಅಂಥದ್ರಲ್ಲಿ ಆ ವೇಲಾಯುಧನ ತೆಗಿತಾ ಇರೋದನ್ನ ನೋಡಿದ್ರೆ ನಮ್ಮನ್ನ ಈ ಊರಿಂದ ಬಹಿಷ್ಕಾರ ಹಾಕಿದ್ರು ಆಶ್ಚರ್ಯ ಇಲ್ಲ. ನೀನ್ ಹೇಳೋದು ನಿಜನೇ. ಸರಿ, ರಾತ್ರಿನೇ ಹೋಗೋಣ. ನಿಂತ್ಕೋ.
ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ನಿನ್ನನ್ನೇ. ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ಅಜ್ಜಿ, ನೀನ್ ಹಾಗೆ ಹೋದ್ರೆ ಸುಮ್ನಿರ್ತೀನಿ ಅನ್ಕೊಂಡ್ಯಾ? ಅದು ಹಾಗಲ್ಲ. ಮರ್ಯಾದೆಯಾಗಿ ತಿರುಗಿ ಹೋಗು. ಒಂದು ತುತ್ತು ತಿಂದು ಮಲ್ಕೋ. ತಿನ್ನು ಮಗಳೇ. ಹಸ್ವಿಲ್ಲ ಅಂದ್ರೆ ಸುಮ್ನಿದ್ಬಿಡ್ತೀನಿ ಅನ್ಕೊಂಡ್ಯಾ? ತಿನ್ನಮ್ಮ, ನನ್ ಮುದ್ದು ಬಂಗಾರಿ ಅಲ್ವಾ? ನನ್ಗೋಸ್ಕರ 2 ತುತ್ತು ತಿನ್ನಮ್ಮ. ನನ್ ಮುದ್ದು ಬಂಗಾರಿ. ಈಗ ಹೋಗಿ ಮಲ್ಕೋ. ಹಾಯಾಗಿ ನಿದ್ರೆ ಬರುತ್ತೆ. ಹೋಗಮ್ಮ, ಹೋಗು. ಯಾಕೆ ಇಷ್ಟು ಲೇಟು? ಅಜ್ಜಿನ ಮ್ಯಾನೇಜ್ ಮಾಡಿ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಸರಿ ಹೋಗೋಣ ಬಾ. ಕಮ್. ಇನ್ನೆರಡು ದಿನಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿ. ಇಷ್ಟೊತ್ತಿಗೆ ಉತ್ಸವಕ್ಕೆ ಸಂಬಂಧಪಟ್ಟಿರೋ ಏರ್ಪಾಟೆಲ್ಲ ಶುರುವಾಗಿರುತ್ತೆ. ಈ ಟೈಮಲ್ಲಿ ನೀನ್ ಅಲ್ಲಿ ಹೋಗಿ ಏನಾದ್ರೂ ಮುಟ್ಟದೆ ಅನ್ಕೋ, ಜನ ನಿನ್ನ ಹೊಡೆಯಲ್ಲ, ಸಾಯಿಸ್ಬಿಡ್ತಾರೆ. ಮಲ್ಲಿ, ಮಾವ, ಎಲ್ಲಿಗೋಯ್ತಾರೆ ಅವರು? ಏನು ಮಾವ, ಅದನ್ ತಿಳ್ಕೊಂಬ ಅಂತಾನೆ ಇಲ್ಲಿಗೆ ಬಂದೆ. ನೋಡೋಣ ಬಾ. ನೀನು ಅಡಗಿಸಿಟ್ಟಿರೋದು ನನಗ್ ಬೇಕಾಗಿರೋದು ಆ ವೇಲಾಯುಧದ ಹತ್ರನೇ ಇರತ್ತೆ ಅಂತ ನನಗ್ ಗೊತ್ತು. ನಿಮ್ಮ ಅಣ್ಣ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಣ್ಣಲ್ಲಿ ಹೂತಿಟ್ಟು ತಿಂತಿದ್ರು ಅಂದ್ರೆ ನಾವು ನೋಡಿದ ವೇಲಾಯುಧದ ಕೆಳಗಡೆ ನಿಮ್ಮ ಅಣ್ಣ ಏನಾದ್ರೂ ಬಚ್ಚಿಟ್ಟಿರ್ಬೋದಾ?
ವೇಲಾಯುಧ ಹತ್ರ ಬಂದವ್ರೆ ಅಂದ್ರೆ ಏನೋ ಮಾಡಬಾರ್ದು ಕೆಲಸ ಮಾಡಕ್ಕೆ ಬಂದಿರ್ತಾರೆ. ಅವರು ನನ್ನ ಕೈ ನೋಡ್ಕೋತೀನಿ. ಮಾವ, ನಮ್ ಕೆಲ್ಸ ಆ ಗುಡಿನ ರಕ್ಷಣೆ ಮಾಡೋದು. ಅವ್ರೀಗ ಗುಡಿ ಒಳಗೆ ಹೋಗ್ಬೇಕನ್ಕೋತಿಲ್ಲ ಅಲ್ವಾ? ಊರಿನ ಜನ ಎಲ್ಲ ಆ ವೇಲಾಯುಧನ ಸ್ವಯಂ ಉದ್ಭವ ಆಗೈತೆ ಅನ್ಕೊಂಡವ್ರೆ. ಅದು ಸ್ವಯಂ ಉದ್ಭವ ಆಗಿಲ್ಲ ಅಂತ ನಮಗ್ ಗೊತ್ತೈತೆ. ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅನ್ಕೊಳ್ಳೋದು ಯಾಕೆ ಮಾವ? ಅದು ಸ್ವಯಂ ಉದ್ಭವ ಆಗದೆ ಇರಬಹುದು, ಆದ್ರೆ ವೇಲಾಯುಧ ಕೂಡ ದೇವ್ರದೇ ಅಲ್ವಾ? ದೇವ್ರಿಗೆ ಅಪರಾಧ ಅನ್ಯಾಯ ಜರುಗಿದ್ರೆ ನೋಡ್ತಾ ಸುಮ್ನಿರು ಅಂತೀಯ? ಇವರು ಅರ್ಧರಾತ್ರಿ ಸಮಯದಲ್ಲಿ ಬಂದವ್ರೆ ಅಂದ್ರೆ ಅದನ್ನ ಅಗ್ದು ತಗೊಂಡೋಗಕ್ಕೆ ಬಂದಿರ್ತಾರೆ. ನಾವೇನೂ ಮಾಡದೆ ಬಿಟ್ಬಿಟ್ರೆ ನಾಳೆ ಆ ಗುಡಿ ನೀವೇ ಅಗ್ದು ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ, ಸಾಹಸ ಮಾಡ್ತಾರೆ. ದೇವ್ರ ಮೇಲೆ ಭಕ್ತಿಗಿಂತ ಭಯನೇ ಜಾಸ್ತಿ ಇರಬೇಕು. ಆ ಭಯ ಅನ್ನೋದಿಲ್ದೇ ಇದ್ರೆ ಈ ಮನುಷ್ಯರು ದೇವ್ರನ್ನು ಕೂಡ ಸುಮ್ಮನೆ ಬಿಡೋಲ್ಲ. ನೀನ್ ಹೇಳ್ತಿರೋದು ನಿಜವೇ ಮಾವ. ಆದ್ರೆ ಅವ್ರು ಏನಕ್ಕೆ ಬಂದವರು ಅಂತ ತಿಳ್ಕೊಳ್ದೆ ಅಪಾಯಕ್ಕೆ ತಲೆ ಕೊಡೋದು ತೊಂದ್ರೆನೇ ಆಯ್ತದೆ. ಮೊದ್ಲಿಗೆ ಅವ್ರು ಏನ್ ಮಾಡ್ತಾರೋ ನೋಡ್ಮ. ಭೈರವಿ, ಯಾರೋ ಬರ್ತಿದ್ದಾರೆ, ನಾವಿಲ್ಲಿರಬಾರ್ದು, ಬನ್ನಿ. सकलकलाशीकारं चतुर्वेदसाकारं चैतन्य
अद्वैत ओंकारम् अद्वैत ಏಯ್ ಯಾಕೆ ನಗ್ತಾ ಇದ್ಯಾ? ಏನು ಆ ವೇಲಾಯುಧ ತೆಗೆಯೋದಷ್ಟು ಈಸಿ ಅನ್ಕೊಂಡಿದ್ಯಾ? ನಿನ್ನೊಂಥರ ಇರ್ತಾರೆ ಅಂತಾನೆ ಅಂತ ಏರ್ಪಾಟ್ ಮಾಡಿರೋದು. ಏನೋ ಮಾಡಿದ್ಯಾ? ಕಣ್ಣಾರೆ ನೋಡಿದ್ಯಾ ಅಲ್ವಾ? ಮತ್ತೆ ಯಾಕೆ ಕೇಳ್ತಿದ್ಯಾ? ನೋಡು. ನಾವಿಲ್ಲಿ ನಡೆದಿದ್ದನ್ನೆಲ್ಲ ನೋಡಿದ್ಮೇಲೆ ಅದನ್ನ ಮುಟ್ಟೋ ಪ್ರಯತ್ನ ಮಾಡಬಾರ್ದು. ಆ ಬ್ರಾಹ್ಮಣನ್ನ, ಅವ್ರ ವರ್ಚಸ್ಸನ್ನ, ಅವ್ರ ಗಾಳಿಲಿ ಕೂತ್ಕೊಂಡಿರೋ ವಿಧಾನನ ನೋಡ್ತಿದ್ರೆ ಅವರ ಅದ್ವಿತೀಯವಾದ ಮಂತ್ರದಿಂದ ಆ ವೇಲಾಯುಧನ ಕಾಪಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ.